ಹೇ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾರ್ಟ್ 2 ಆಫ್ ಡೇ 2 ವ್ಲಾಗ್. ನಾವು ಇಲ್ಲಿ ಹರ್ಬೇನಿಯಂ ಆ್ಯಂಡ್ ಬೊಟಾನಿಕಲ್ ಮ್ಯೂಸಿಯಂಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಮ್ಯೂಸಿಯಂ ಮಾತ್ರ. ಅಲ್ಲಿರುವಂಥ ಇನ್ಸ್ಟ್ರಕ್ಟರ್ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮ್ಮ ಹತ್ರ. ಇಷ್ಟು ದೊಡ್ಡ ದೊಡ್ಡ ತೆಂಗಿನಕಾಯ ಅಲ್ಲ, ಈ ತರ ದೊಡ್ಡ ದೊಡ್ಡ ತೆಂಗಿನಕಾಯಿ ಎಲ್ಲ ಅಂಡಮಾನಲ್ಲಿ ಬಿಡೋದು. ಅದ್ನೇ ಕೇಳ್ತಾರದ್ ಮತ್ತೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅಳಿಯಲ್ಲ ಮಗಳ ಗಂಟ ತರ ಹೇಳ್ದಲ್ಲ. ಇದೆಲ್ಲ ಬೇರೆ, ಅದು ಸ್ವಲ್ಪ ಬೇರೆ. ದೊಡ್ಡದಿರೋದೆಲ್ಲ ಅಂಡಮಾನ್. ಬೋಟಿಂಗ್ ಮಾಡಕ್ ಬಂದಿದೀವಿ. ಟಿಕೆಟ್ ಅಲ್ಲಿ ಇತ್ತಲ್ಲ ಬೋಟಿಂಗ್ ಅಂತ, ಅದನ್ನ ಮಾಡಕ್ ಬಂದಿದೀವಿ. ಇಂತ ಬಿಸಿಲಲ್ಲಿ, ಬಿಸಿಲು ಅಂದ್ರೆ ಬಿಸಿಲು, ಒಂದೇನು ಇಟ್ಕೊಂಡು ಬಂದಿಲ್ಲ. ಫುಲ್ ಹಿಂಗ್ ಅಲ್ಲಾಡ್ತಾ ಇದೆ ಬೋಟು, ಹಿಂಗ್ ಮೇಲೆ ಕೆಳಗೆ ಮೇಲೆ ಕೆಳಗೆ ತಲೆ ಸರ ಬಿಡಿಸ್ಕೊಂಡು ನಿರೀಕ್ಷಾ ಹೇಳ್ತಿದಾರ ಅವ್ರು ತಲೆ ತಲೆ ಅಂತ. ಮತ್ತೆ ಹಂಗೆ ಹೈಟ್ ಇದ್ರೆ ಇದೇ ಪ್ರಾಬ್ಲಮ್, ಅದಕ್ಕೆ ನಂತರ ಚಿಪ್ಸ್ ತೆಗಿ. ನಂಗೆ ಯಾರೋ ಒಬ್ರು ಹೇಳಿದ್ರು ಗಂಟೆಗೆ ಒಂದ್ಸಲ ತಿಂತಾನೆ ಇರ್ಬೇಕು ಅಂತ, ಅದಕ್ಕೆ ತಿಂತಿದ್ಯಾ? ಅದಕ್ಕೆ ತಿಂತಾ ಇದ್ದೀನಿ. ತಿನ್ನು. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್. ಸೇಮ್ ನಮ್ ತರನೇ ಕೂತಿದಾವಲ್ಲ. ನಿರೀಕ್ಷಾ ತಡಿಯಲೇ ಟಿಕೆಟ್ ತಗೋಬೇಕು. ಟಿಕೆಟ್ ತಗೋಬೇಕು. ಎಷ್ಟು ಇದು ಅಲ್ಲಿ ಬರ್ಬೇಕು. ಕಟೀಲಿಗೆ ಹೋಗಿದ್ವಿ. ಕಟ್ಟಿಗೆ ಜಾಸ್ತಿ ಕಮ್ಮಿ. ಫೈನಲಿ ವಾಪಸ್ ಹೋಗ್ತಾ ಇದೀವಿ ಪಿಜಿಗೆ. ಸಾರಿ, ಪಿಜಿ ನೋಡೆ ಬರೀ ಬಾಯಲ್ಲಿ ಪಿಜಿ ಅಂತ ಬರ್ತಾ ಇದೆ. ಪಿಜಿಲಿದ್ದು ರೂಮಿಗೆ ವಾಪಸ್ ಹೋಗ್ತಾ ಇದೀವಿ. ಅಲ್ಲಿ ಇವಾಗ ವಾಪಸ್ ಹೋಗ್ತಾ ಇದೀವಿ ರೂಮಿಗೆ. ಹೋಗಿ ಮಲ್ಕೊಂಡ್ಬಿಟ್ರೆ ಮುಗ್ದೋಯ್ತು ಕತೆ. ಸಾಕಾಗ್ಬಿಡ್ತು ಅಲ್ಲ. ಹಾಡು ಹೇಳ್ತಾ ಇದ್ದೀನಿ. ನೀನ್ ಹಾಡು ಹೇಳು. ಹೆಂಗಿದ್ರು ಮಾತಾಡೋದ್ ಕೇಳ್ಸಲ್ಲ ಇದ್ರಲ್ಲಿ. ಮಂಗಳೂರು ಇಸ್ ಇನ್ಕಂಪ್ಲೀಟ್ ವಿತ್ ದಿಸ್ ಸಾಂಗ್. ಪಬ್ಬಾಸ್ ಐಸ್ ಕ್ರೀಮ್ ಬಂದಿದ್ದೀವಿ. ಏನ್ ತಗೊಳೋಣ ಇಲ್ಲಿ? ಫೇಮಸ್ ಅಲ್ಲ ಇದು ಐಸ್ ಕ್ರೀಮ್ಗೆ. ಎಷ್ಟು ದೊಡ್ಡ ಕ್ಯೂ ಇದೆ ಇಲ್ಲಿ ಅಂದ್ರೆ. ಟೋಕನ್ ಕೊಟ್ಟಿದ್ದಾರೆ, ವೇಟಿಂಗ್ ಲಿಸ್ಟ್ ನೋಡಿ ಇಲ್ಲಿ. 6 ಟೋಕನ್ ನಂಬರ್ 6 ಅಂತೆ. ಅಲ್ಲ, ನಮ್ದು 2 ಅಂದ್ರೆ ಇಬ್ಬರೇ ಇರೋದಕ್ಕೆ ಅಷ್ಟೇ ಬೇಗ ಇದೆ. 6 ಇದೆ ಅಲ್ಲಿ. 38, 39, 40 ತನಕ ಹೋಗಿದೆ ಟೋಕನ್. ಅಪ್ಪ, ಹೈಪ್ ಅಂತ ಗೊತ್ತಿತ್ತು, ಇಷ್ಟೊಂದು ಹೈಪ್ ಅಂತ ಗೊತ್ತಿರ್ಲಿಲ್ಲ. ಪಬ್ಬಾಸ್ ಹೇಳ್ತೀವಿ ಹೆಂಗಿದೆ ಅಂತ. ತಿಂದ ಮೇಲೆ ಗೊತ್ತಾಗುತ್ತೆ ಇದು ಹೈಪ ಇಲ್ಲ ಓವರ್ ಹೈಪ್. ಹೇಗೆ ಹೇಳ್ಬೇಕು? ಯಾವ ವಯಸ್ಸಿನ ದಡ್ ಬಟ್ ತಗೊಳ್ಳೋಣ ಅಷ್ಟೇ. ಅಲ್ಲ, ಫಸ್ಟ್ ಇದನ್ನ ಮುಗಿಸ್ಕೊಂಡು ನಮ್ದು ಟೋಕನ್ ನಂಬರ್ ಬಂದು ಒಳಗಡೆ ಹೋಗ್ಬೇಕಲ್ಲ. ಕ್ಯೂ ತೋರಿಸ್ತೀನಿ ತಡೆ. ಮುಖ ಅಂತೂ ಫುಲ್ ಡಲ್ ಆಗ್ಬಿಟ್ಟಿದೆ ಅಲ್ಲಿ ಹೋಗಿ ಬಂದಲ್ಲ. ಎಷ್ಟು ಟ್ರಾವೆಲ್ ಮಾಡ್ತಿದ್ದೀವಿ ಗೊತ್ತಾ? ನೆನ್ನೆಯಿಂದ ನಾವು 1 ನಿಮಿಷ ಸುಮ್ಮನೆ ಕೂತಿಲ್ಲ. ಮಲ್ಕೊಂಡ್ಬಿಡು ಹೋಗಿ. ಇವಾಗ ಏನ್ ಕೆಲಸ ಇಲ್ಲಲ್ಲ. ಇದಕ್ಕೊಂದು ಹೋಗ್ಬೇಕಲ್ಲ. ಎಲ್ಲೇಳು? ಮಚ್ಲಿ. ನಿನಗೆ ಪಾಯಿಂಟ್ಸ್ ಕೊಡ್ಬೇಕು ಈ ಸಾಂಗಿಗೆ, ಆದ್ರೂ ಕೊಡಲ್ಲ. ಯಾಕೆ? ಹಂಗೆ ಹಿಂಗೆ ಕೊಡ್ಬೇಕು. ಇರ್ಲಿ. ಒಳಗೋಗಿ ಐಸ್ ಕ್ರೀಮ್ ತಿಂದು ನೋಡೋಣ ಹೆಂಗಿದೆ ಟೇಸ್ಟ್. ಇದು ನಿರೀಕ್ಷಾದು ತಿರಾಮಿಸು. ಉಲ್ಟಾ ಏನ್ ಹೇಳಿಲ್ಲ, ನೀನೇ ಇಲ್ಲಿ ಹೆಂಗೆ ಬೇರೆ ಕೇಳಿಸಲ್ಲ. ತಿನ್ನೋಣ. ಹೆಂಗಿದ್ದು? ಚೆನ್ನಾಗಿದಲ್ಲ? ಹೆಂಗಿದೆ? ಯಾವ್ದು? ನಾನು ಅದು ನೋಡಿಲ್ಲ. ಇದು ವೀಕೆಂಡ್ ಚೆನ್ನಾಗಿದೆ. $360 ಬಿಲ್ ಆಯ್ತು. ನಮ್ಮ ಅಮ್ಮರು ಎಷ್ಟು ಪ್ರೌಡ್ ಆಗಿರ್ತಾರಲ್ಲ. ಬರೀ 360 ಐಸ್ ಕ್ರೀಮ್ ತಿಂದಿದೀವಿ ಅಂತ ಫುಲ್ ಪ್ರೌಡ್ ಫೀಲಿಂಗ್ ಅಲ್ಲಿ ಇರ್ತಾರೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಪ್ರೌಡ್ ಏನು ಕೇಳಿದ್ರೆ ಮಕ್ಕ ಕೊಡಿತಾರೆ. 360 ರೂಪಾಯಿ ತಿಂದಿದ್ರ ಅಂತ.
ಆದ್ರೂ ಇದು ಪೋಲಾರ್ ಬಿಯರ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಓಕೆ. ಓಕೆ, ಟೇಸ್ಟ್ ಚೆನ್ನಾಗಿತ್ತು. ಓಕೆ, 2 ಐಸ್ ಕ್ರೀಮ್ ತಗೊಂಡ್ವಿ. ಒಂದು ತಿರಾಮಿಸು, ಗಡ್ಬಡ್ ಹಾ, ಇನ್ನೊಂದು ತಿರಾಮಿಸು, ಎರಡು ಚೆನ್ನಾಗಿ. 360 rupees ಡಮಾರ್ ಹಾ, ಡಮಾರ್. ಅಷ್ಟೇ. ಬಾಯ್. ಇವಾಗ ಬ್ಯಾಕ್ ಟು ರೂಮ್. ಇವಾಗ ಸ್ವಲ್ಪ ಹೊತ್ತಾಯ್ತು ರೂಮಿಗೆ ಬಂದು. ಇವಾಗ ನಿರೀಕ್ಷಾ ಮಚ್ಲಿಗೆ ಹೋಗೋಣ, ಅಲ್ಲಿ ಚೆನ್ನಾಗಿದೆ ಅಂತ ಅಂದ್ಲು. ಅಲ್ಲಿ ಟ್ರೈ ಮಾಡೋಣ ಅಂತ. ಸೊ ಅಲ್ಲಿ ಹೆಂಗಿದೆ ನೋಡೋಣ. ಸೀ ಫುಡ್ ಎಲ್ಲ ಅಲ್ಲಿ ಫೇಮಸ್ಸು ಇಲ್ಲಿ ಮಂಗಳೂರಲ್ಲಿ ಬಂದು ಅಲ್ಲಿ ಹೋಗಿಲ್ಲ, ಪಬಾಸಿಗೆ ಹೋಗಿಲ್ಲ ಅಂದರೆ ವೇಸ್ಟ್ ಅಂತ ಯಾರು ಅಂದಿದ್ರು, ನಂಗೆ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ಹೋಗ್ತಾ ಇದ್ವಿ. ಹಂಗೆ ಗಾಡಿ ರೆಂಟಲ್ಲಿ ತೊಗೊಂಡಿದ್ವಲ್ಲ, ಅದನ್ನು ಕೂಡ ವಾಪಸ್ ಕೊಡಬೇಕು. ಇವತ್ತು 10 ಒಳಗಡೆ ಶಾಪ್ ಕ್ಲೋಸು ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅದನ್ನು ವಾಪಸ್ ಕೊಟ್ಟು ಬರ್ತೀವಿ. ನೀರ್ ದೋಸೆ, ಚಿಕನ್ ಗೀ ರೋಸ್ಟ್, ಇದೇನಿದ್ದು ಅಂಜಲ್ ತವಾ ಫ್ರೈ. ನೀರ್ ದೋಸೆ ಹೆಂಗೈತೆ ನಿರೀಕ್ಷಾ? ಚೆನ್ನಾಗಿದೆ. ಗಾಡಿ ವಾಪಸ್ ಕೊಡಕ್ ಬಂದಿದ್ದೀವಿ. ಸ್ಕೂಟಿ ಇವ್ರು ಹೆಂಗ್ ಹೇಳ್ತಾರೋ ಗೊತ್ತಿಲ್ಲ, ಎಷ್ಟು ಸ್ಕ್ರಾಚ್ ಆಗಿದೆ ಕರೆಕ್ಟ್ ಗೊತ್ತಿಲ್ಲ. ಏನಾಯ್ತು? ಗಾಡಿಗೆ ಬಾಯ್ ಅನ್ನು ನೀನೇ ನಾನು ಹೇಳ್ದೆ ಬಾಯ್. ನನಗೆ ಹೇಳ್ತೈತಿ ಅದಕ್ಕೆ ಹೇಳು. ಬಾಯ್. ಏನು ಕಾಣಿಸ್ತಿಲ್ಲ ನಾವು. ಇಲ್ಲಿ ಕಾಣಿಸ್ತದೆ, ಇಲ್ಲೂ ಕಾಣಿಸ್ತಾ ಇದೆ. ಸಖತ್ತಾಗಿದ್ದೀವಿ ಅಂತ ಬಸ್ರಿ ಹೆಂಗ್ಸ್ ಬಂದಂಗ್ ಗೊತ್ತಿಯಲ್ಲೋ. ಕಾಲು ನೋವಾಗಿದೆ. ವಾವ್. ಗಾಡಿ ಓಡಿಸಿ ಕೈ ನೋವಾಗಿದೆ. ಕಾಲು ಕೈ ಎರಡು ನೋವಾಗಿದೆ. ನಿನ್ ಫಿಶ್ ಬೇಕು ಅಂದ್ರೆ ಬೇಸ್ಕೊಂತಿಲ್ಲ. ಕಾಣಿಸ್ತಿಲ್ಲ, ಹೊಳೆ ಆಗ್ಬಿಡಿದೆ. ಅಷ್ಟು ಡಬ್ಬಾ ತರ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ದುಡ್ಡೆಲ್ಲ ಖಾಲಿ ಆಗಿದ್ರು ಹೋಗಿ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ವೆಸ್ಕೋ ಬಾರಿ ಬಂದಿದ್ವಿ.